ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂದ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರ. ಏನಂದರೆ ನನ್ನ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್, ಅಂದರೆ ನಾನು ಸ್ಕಿನ್ನಿಗೆ ಜಾಸ್ತಿ ಏನು ಬಳಸೋಲ್ಲ, ಹೋಮ್ ರೆಮಿಡಿ ಅಷ್ಟಾಗಿ ಬಳಸಿದ್ರೂ ಸ್ವಲ್ಪ ಬಳಸ್ತೀನಿ. ಆದರೂ ನನ್ನ ಫೇವ್ರೆಟ್ ಟ್ಯಾನ್ ರಿಮೂವಲ್ ಮಾತ್ರ ನಾನು ಬಳಸ್ತೀನಿ. ಮತ್ತು ನನ್ನ ಹೇರ್ ಕೇರ್ ಆ್ಯಕ್ಚುಲಿ ತುಂಬ ಹೇರ್ ಫಾಲ್ ಇರೋರು ಒನ್ಸ್ ಟ್ರೈ ಮಾಡಿ ನೋಡಿ, ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಅಂದರೆ ನಿಮಗೆ ಒಂದು ವಾಶಲ್ಲೇ ಗೊತ್ತಾಗುತ್ತೆ ಹೇಗೆ ರೆಡ್ಯೂಸ್ ಆಗುತ್ತೆ ಅಂತ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನು ಒಂದು ಹೇರ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನು ಆ್ಯಡ್ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬನ್ನಿ. ಫುಲ್ಲು ಇದು ಒಂದು ಸತಿ ಮಾಡಿಟ್ಕೊಂಡು ನೀವು ಬೇಕಂದರೆ ಫ್ರಿಜ್ಜಲ್ಲೂ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ನೋಡಿ, ಫ್ರಿಜ್ಜಲ್ಲಿ ಇಟ್ಕೊಂಡು ಆವಾಗ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. 1 ವೀಕ್ ಇರುತ್ತೆ, ಏನು ಆ ಥರ ಏನಿರಲ್ಲ ಅಂತ ಏನಿಲ್ಲ. ನೋಡಿ ಹೆಂಗಿದೆ, ಈ ಥರ ಹಾಕಿದ್ರೆ ಮನೆಯಲ್ಲೇ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡ್ಕೊತಾರಲ್ಲ, ಈ ಥರ ಹಾಕ್ಕೊಂಡ್ರೆ ಹಂಗೆ ಸ್ಟ್ರೈಟ್ನಿಂಗ್ ಆಗ್ಬಿಡುತ್ತೆ. ಓಕೆನಾ? ಫಸ್ಟು ಬಂದುಬಿಟ್ಟು ನಾವು ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಆಲ್ರೆಡಿ ಎಲ್ಲ ಹಾಕಿದ್ದೀನಲ್ವ ಇಂಗ್ರೀಡಿಯೆಂಟ್ಸು. ಇದಕ್ಕೆ ಈಗ ನಾನು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ಕೊತೀನಿ ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ. ಈಗ ಈ ಮಿಕ್ಸಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಬಿಡೋಗ್ಬಿಡುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇ ನೀರು ಸಪ್ರೇಟು ಎಣ್ಣೆ ಸಪ್ರೇಟು ಆ ಥರ ಎಲ್ಲ ಆಗಲ್ಲ. ಬೇಕಂದರೆ ನನಗಿನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಈಗ ಇದನ್ನು ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋಣ. ಫಸ್ಟು ಈ ಥರ ಒಂದು ಪಾಚಿ ತಗೊಳ್ಳಿ, ಓಕೆನಾ? ಹೇರು ಎರಡು ಪಾರ್ಟ್ ಮಾಡ್ಕೊಳ್ಳಿ. ನನ್ನ ಹೇರ್ ಫುಲ್ಲು ಡ್ರೈ ಆಗಿಬಿಟ್ಟಿದೆ, ಓಕೆನಾ? ಈಗ ಈ ಮಿಶ್ರಣನ ಫಸ್ಟು ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊತಾ ಇರೋ ಥರ ಇದೆ ಅಲ್ವ? ಅಂದರೆ ಕೆಲವರು ಏನು ಗೊತ್ತಾ, ಎಷ್ಟೋ ಟ್ರೈ ಮಾಡಿ ಇದಕ್ಕೆ ಇನ್ನೊಂದು ಹಾಕ್ಕೋಬೋದು, ರೋಸ್ಮೆರಿ. ಅದು ಆ್ಯಕ್ಚುಲಿ ಇದೆ ನನ್ನ ಹತ್ರ, ನಾನು ಹಾಕ್ಕೊಂಡಿಲ್ಲ. ಅದು ವಾಟರ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಪ್ರೇ ಮಾಡ್ಕೊತೀನಿ ಸ್ಕ್ಯಾಲ್ಪಿಗೆ ನೈಟ್ ಟೈಮು ಮಾಡಿಕೊಂಡು. ಈಗ ಸಿರಮ್ ಎಲ್ಲ ಹಚ್ಕೋತೀರಲ್ವ, ಅದೇ ಥರ ಅದನ್ನು ಹಾಕ್ಕೊಂಡು, ಸ್ವಲ್ಪ ನಿಮಗೆ ಕೋಲ್ಡ್ ಆಗುತ್ತೆ, ಅದು ಸೆಟ್ ಆಗಲ್ಲ ಅನ್ನೋರು ಈ ಥರ ಮಧ್ಯಾಹ್ನ ಟೈಮಲ್ಲಿ ಹಾಕ್ಕೊಂಡು ಬೇಕಂದರೆ ಅದೇನು ವಾಶ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಜಸ್ಟ್ ನೀರು ಬಿದ್ದರೆ ಹೇಗಿರುತ್ತೆ ನಮ್ಮ ಹೇರ್ ಮೇಲೆ, ಆ ಥರ ನೋಡಿ. ನಾನು ಆ್ಯಕ್ಚುಲಿ ಹೇಗೆ ಹಚ್ಕೊಬೇಕು ಅಂದರೆ ಸೆಕ್ಷನ್ ಬೈ ಸೆಕ್ಷನ್ನು ಹಾಕ್ಕೋಬೇಕು. ನಾನು ನಿಮ್ಗೆ ತೋರ್ಸೋಕ್ಕೆ ನಾನು ಈ ಥರ ಹಚ್ಕೋತಾ ಇದ್ದೀನಿ. ಬೇಕಂದರೆ ಈ ಕೂದಲನ್ನ 2 ಪಾರ್ಟ್ ಈ ಥರ ಮಾಡಿಕೊಂಡು, ಇನ್ನೊಂದು ಮುಖ್ಯವಾಗಿರೋದು, ನೀವು ಯೂಸ್ ಮಾಡದಿರೋ ಬಟ್ಟೆ ಯಾವುದಾದ್ರೂ ಇದ್ದರೆ ಹಾಕ್ಕೊಳ್ಳಿ. ಆದರೆ ಇದೇನು ಕಲರ್ ಆಗೋಲ್ಲ, ಏನೂ ಆಗೋಲ್ಲ. ಸ್ವಲ್ಪ ಮೆಸ್ಸಿ ಅನಿಸುತ್ತೆ ಆ ಥರ. ಇಲ್ಲ ನೀವು ಯಾವಾಗಲೂ ಯಾರು ಕೆಲಸ ಮಾಡುವಾಗ ಹಾಕ್ಕೊತೀರಲ್ಲೋ ಆ ಥರ ಹಾಕ್ಕೊಳ್ಳಿ. ಈ ಫ್ಲ್ಯಾಕ್ಸೀಡ್ ಜೆಲ್ ಹಾಕೋದ್ರಿಂದ
ಸ್ವಲ್ಪ ನಮ್ಮ ಕೂದಲು ಶೈನ್ ಆಗುತ್ತೆ. ಮತ್ತು ತುಂಬ ಈ ಥರ ನಂತರ ಡ್ರೈ ಹೇರ್ ಇರೋರಿಗೆ ಸ್ವಲ್ಪ ಹೇರು ಮಾಯ್ಶ್ಚರಾಗಿರುತ್ತೆ. ಇವಾಗ ನನಗೆ ಬಂದ್ಬಿಟ್ಟು ಸಿರಮ್ ಹಾಕಿದ್ರೆ ಆಗೋಲ್ಲ, ಹೇರ್ ಫಾಲ್ ಆಗುತ್ತೆ. ಮತ್ತು ಕಂಡೀಷ್ನರ್ ಹಾಕಿದ್ರೆ ಆಗಲ್ಲ, ಅದನ್ನು ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರ ಹಚ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ತುಂಬಾ ಕೂದಲಿತ್ತು. ಒಂದು ಜಡೆ ಹಾಕಿದ್ರೆ ಇಷ್ಟು ದಪ್ಪ ಬೀಳ್ತಾಯಿತ್ತು. ಅಷ್ಟು ನಾನು ಹೇರ್ ಫಾಲ್ ಆಯಿತು ನನಗೆ. ಅದನ್ನು ತಿರ್ಗಾ ಬರ್ಸ್ಕೊಬೇಕಲ್ವಾ. ಓಕೆ, ಇದು ಈ ಸರ ಆಯಿತು. ಇದು ಕ್ಲಿಯರ್ ನೋಡಿ. ಓಕೆ, ಇದು ನನಗೆ ಹಿಂದೆ ಹಾಕ್ಬಿಡೋಣ. ಎರಡು ಸೇರಿಸಿ ಕೊಂಡೆ ಹಾಕೋಬೇಕು. ಹಾಕೋಣ. ಈ ಕಡೆ ಬೇಕಾದ್ರೆ ಕ್ಲೀನಾಗಿ ತೋರಿಸ್ತೀನಿ ನಿಮಗೆ. ಸ್ಕ್ಯಾಲ್ಪ್ಗೂ ಹಚ್ಬೇಕು, ಏನಾಗಲ್ಲ. ಹಿಂಗೆ ಮಾಡ್ತಾಯಿದ್ರೆ ಒಳ್ಳೆ ಮಸಾಜು. ಆದರೂ ನಮಗೆ ಮಸಾಜ್ ಮಾಡೋದು ಚೆನ್ನಾಗಿರುತ್ತೆ ನೋಡಿ. ಒಂದು ಸೈಡ್ಗೆ ನನಗೆ ಖಾಲಿ ಆಯಿತು. ಇನ್ನೊಂದು ಸತಿ ಹಾಕ್ಕೊತೀನಿ. ಎತ್ತಿಟ್ಕೊಂಡಿದ್ದೀನಿ. ಇದೊಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ವಾಶ್ ಮಾಡ್ಬೋದು, ಇಲ್ಲ 1 ಅವರ್ ಬಿಟ್ಟು ವಾಶ್ ಮಾಡ್ಬೋದು. ಆದರೆ ಒಂದು ದಿನ ಎಲ್ಲ ಇಡೋ ಹಾಗಿಲ್ಲ. ಹಾಫ್ ಆನ್ ಅವರ್ 1 ಅವರ್ ಬಿಟ್ಬಿಟ್ಟು ಹಾಕ್ಕೋಬೇಕು. ಈಗ ನೀವು ಹಾಕೋತಾ ಇದ್ದಂಗೆ ಎಷ್ಟು ತಣ್ಣಗಾಗುತ್ತೆ ಗೊತ್ತಾ. ನಿಮಗೆ ಇನ್ನೂ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಾನು ಹಾಕ್ತೀನಿ. ನಾನು ಇವಾಗ ಒಬ್ಬೊಬ್ಬರು ಒಂದೊಂದು ಥರ ಹೇರ್ ಪ್ಯಾಕ್ ಹಾಕ್ತಾರೆ. ನಾನು ಈ ಥರ ಹಾಕ್ತೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಮೆಸ್ಸಿ ಆಗುತ್ತೆ. ಕೆಳಗೆ ಒಂದು ನ್ಯೂಸ್ ಪೇಪರೋ ಇಲ್ಲ ನೀವು ಯೂಸ್ ಮಾಡದೇ ಇರೋ ಬಟ್ಟೆನೋ ಹಾಕ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಬೇಕಾದರೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಫುಲ್ಲು ಗಲೀಜಾಗ್ಬಿಡೋದು ಕೆಳಗೆ. ತಣ್ಣಗಿದೆ. ಇನ್ನು ಬೇಸಿಗೆಯಲ್ಲಿ ತುಂಬ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ. ಈ ಥರ ಮಾಡಿಟ್ಕೊಂಡು ನೀವು ಮನೆಯಲ್ಲೇ ಇದೋಗ್ತಾಯಿದೆ ಮನೆಯಲ್ಲೇ ಮಾಡಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಜನ ಎಲ್ಲ ಈ ಶೀಗೆಕಾಯಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾರೆ. ಅದು ಆ್ಯಕ್ಚುಲಿ ತುಂಬ ಜನ ಆ ಥರ ಇದು ಮಾಡ್ಕೊಳಕ್ಕೆ ಹೆದರ್ತಾರೆ. ಆದರೆ ನಾನು ಆ ಥರ ಯೂಸ್ ಮಾಡಿಲ್ಲ. ನನಗೇನು ಹೆದರಿಕೆ ಏನಲ್ಲ. ಆ್ಯಕ್ಚುಲಿ ಏನು ಹೇಳ್ತಾರೆ, ನಾನು ಆ ಥರ ಇನ್ನೂ ಟ್ರೈ ಮಾಡಿಲ್ಲ. ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ತುಂಬ ಜನ ಅದನ್ನು ಸೇಲ್ ಮಾಡ್ತಾರೆ. ತುಂಬ ಜನ ಅದನ್ನು ಮನೇಲಿ ಮಾಡ್ಕೊಳಕ್ಕೆ ಟ್ರೈ. ಒಬ್ಬೊಬ್ರದ್ದು ಸ್ಕ್ಯಾಲ್ಪ್ ಒಂದೊಂದು ಥರ ಇರುತ್ತೆ. ನಂದು ಆಯಿಲಿ ಸ್ಕ್ಯಾಲ್ಪು. ಇವತ್ತು ಹೆಂಗೆ ನೀವು ಚೆಕ್ ಮಾಡ್ತೀರಾ ಅಂದರೆ, ಇವತ್ತು ಸ್ನಾನ ಮಾಡಿದ್ರೆ ನಾಳೆ ಸಾಯಂಕಾಲ ಆಗ್ತಿದ್ದಂಗೆ ಹೇರ್ ಫುಲ್ಲು ಆಯಿಲ್ ಆಗೋದ್ರೆ ಅದು ಆಯಿಲಿ ಸ್ಕ್ಯಾಲ್ಪು. ಇಲ್ಲ ಫುಲ್ಲು ಡ್ರೈ ಇಚಿಂಗ್ ಇದ್ದರೆ ಅದು ಡ್ರೈ ಸ್ಕ್ಯಾಲ್ಪು. ಇಲ್ಲಾಂದರೆ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರ ಡರ್ಮಟಾಲಜಿಸ್ಟ್ ಇರ್ತಾರಲ್ವ, ಅವರು ಹೋಗಿ ನೀವು ಕೇಳಿದ್ರೆ ಇಲ್ಲ ಅವ್ರು ನೋಡ್ಬಿಟ್ಟಿದ ತಕ್ಷಣ ಹೇಳ್ತಾರೆ. ಒಬ್ಬೊಬ್ರು ಹೇರ್ ಫಾಲ್ಗೆ ಟ್ಯಾಬ್ಲೆಟ್ಸು ವರ್ಕೌಟ್ ಆಗೋಲ್ಲ. ಅವರು ಎಷ್ಟೇ ಸ್ಟ್ರಿಕ್ಟ್ ಡಯಟ್ ಮಾಡೋ ಅದು ವರ್ಕೌಟ್ ಆಗೋಲ್ಲ. ತಲೆಗೆ ಏನು ಹಚ್ಚಿದ್ರು ವರ್ಕೌಟ್ ಆಗೋಲ್ಲ. ಅಂದರೆ ನಿಮ್ಮ ಹೆಲ್ತ್ ಇಶ್ಯೂ ಏನಾದರೂ ಇರುತ್ತೆ. ಒನ್ಸ್ ನೀವು ಬ್ಲಡ್ ಚೆಕಪ್ ಮಾಡಬೇಕು. ಹೋಗಿ ಫುಲ್ ಬಾಡಿ ಚೆಕಪ್ ಮಾಡಿಸಿದ್ರೆ ಗೊತ್ತಾಗುತ್ತೆ. ಅದು ಕ್ಲಿಯರ್ ಮಾಡಿಕೊಂಡು ಹೇರ್ ಸೆಕ್ಷನ್ಗೆ ಬಂದರೆ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಾನು ಅಷ್ಟು ತೊಗೊಂಡೆ,
ನೋಡಿ ಖಾಲಿ ಆಗ್ಬಿಡ್ತು ನನ್ನ ಕೂದಲಿಗೆ. ಅಂದರೆ ನಾನು ಎಷ್ಟು 1 ಸ್ಪೂನ್ ಹಾಕ್ಕೊಂಡೆ, 1 ಸ್ಪೂನು ಇದು ಫ್ಲ್ಯಾಕ್ಸ್ ಸೀಡು ಮತ್ತು 1 ಸ್ಪೂನು ಮೆಂತ್ಯ ಮತ್ತು 3 ಕಾಳು ಮೆಣಸು, 3 ಕಾಳು ಮೆಣಸು ಹಾಕ್ಕೊಂಡೆ. ಮೆಣಸು ಏನಕ್ಕೆ ಅಂದರೆ ನಿಮಗೆ ಬಂದ್ಬಿಟ್ಟು ತಲೆಯಲ್ಲಿ ಡ್ಯಾಂಡ್ರಫ್ ಇದೆ, ಒಟ್ಟಿದೆ, ಮತ್ತು ತುಂಬ ಇಚ್ಚಿಂಗ್ ಆಗ್ತಾಯಿದೆ, ತುಂಬ ಜನಕ್ಕೆ ಗುಳ್ಳೆ ಆಗ್ತಾ ಇರುತ್ತೆ. ಅದು ಸುಮ್ಮನೆ ಹಿಂಗೆ ಕೆರ್ಕೊಂಡ್ರೆ ರಕ್ತ ಬರೋದು, ಅದೆಲ್ಲ ನಿಮಗೆ ಕಂಟ್ರೋಲ್ ಆಗುತ್ತೆ. ಆದರೆ ನೀವು ಸ್ವಲ್ಪ ನೋಡಿಕೊಂಡು ಅದನ್ನು ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಅದು ಜಾಸ್ತಿ ಹೆವಿ ಆಗೋದ್ರೆ ಅಷ್ಟು ಚೆನ್ನಾಗಿರಲ್ಲ ಸ್ಕ್ಯಾಲ್ಪಿಗೆ. 2 ಹಾಕ್ಕೊಳ್ಳಿ, ಅದು ತಪ್ಪಲ್ಲ, ಒಂದೇ ಒಂದು ಹಾಕ್ಕೊಳ್ಳಿ. ಫಸ್ಟು ಏನೇ ಇರಲಿ ತಲೆ ಮೇಲೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ನೀವೇನು ಮಾಡ್ತೀರಾ ಅಂದರೆ ಹಾಕಿ ನೋಡಿ, ಒಂದು ಸೈಡ್ ಹಾಕಿ ನೋಡಿ. ನಿಮಗೇನು ಇರಿಟೇಷನ್ ಆಗಿಲ್ಲ ಅಂದರೆ ಆಮೇಲೆ ಬೇಕಂದರೆ ನೀವು ಎಲ್ಲ ಕೂದಲಿಗೆ ಸ್ಕ್ಯಾಲ್ಪಿಗೆ ಆಮೇಲೆ ಹಾಕ್ಕೊಳ್ಳಿ. ನನಗೆ ಇದು ವರ್ಕೌಟ್ ಆಗಿದೆ, ಸೊ ನಾನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿರೋ ಥರ ಆಗೋಯ್ತು. ಈಗ ನಾನು ಬಾಚಣಿಗೆ ಹಾಕಿ ಬಾಚಲ್ಲ, ಯಾಕಂದರೆ ಫುಲ್ ಹಿಂಗೆ ಹೋಗ್ಬಿಡ್ತೀನಿ ಅಂತ ಹಾಗೆ ಒಂದು ಕೊಂಡೆ ಕಟ್ಕೊತೀನಿ. ತಣ್ಣಗಿದೆ. ಆಯಿತು, ಹೇರ್ ಫುಲ್ ಹಾಕಿದ್ದೀನಿ. ಈಗ ಫೇಸ್ ಪ್ಯಾಕ್ ಹಾಕ್ಕೋಬೇಕು. ಫೇಸ್ ಪ್ಯಾಕ್ಗೆ ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಹೋಗಬೇಕು. ನಾನೇನು ಹಾಕಿಲ್ಲ, ಏನೇನೂ ಹಾಕಿಲ್ಲ. ಹೋಗಿ ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆ, ಫೇಸ್ ಪ್ಯಾಕ್ ಹಾಕೋಣ. ಇದಕ್ಕೆ ಹನಿ, ಎಷ್ಟು ಬೇಕೋ ಅಷ್ಟು ಹನಿ ಹಾಕ್ಕೋತಾ ಇದ್ದೀನಿ. ಈಗ 2 ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ. ಮತ್ತು ಇನ್ನೊಂದು ಅರಿಶಿನ ಬಂದ್ಬಿಟ್ಟು ತವ ಮೇಲೆ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಹಚ್ಕೊಂತ ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಅದ್ರ ಜೊತೆ ಕಾಫಿನ ಕೂಡ ಬಳಸ್ತಾರೆ. ನನಗೆ ಕಾಫಿ ಮತ್ತು ಹನಿ ಮಾತ್ರ, ಜೇನುತುಪ್ಪ ಮಾತ್ರ ಬಳಸ್ಕೊತಾ ಇದ್ದೀನಿ. ಫಸ್ಟು ಬಟ್ಟೆ ಫುಲ್ಲು ಇದೆಲ್ಲ ಹಾಕೋಬೇಕು. ಯಾಕಂದರೆ ಸ್ವಲ್ಪ ಜನಕ್ಕೆ ಇಲ್ಲಿ ಮಾತ್ರ ಡಾರ್ಕಾಗಿರುತ್ತೆ. ಈಗ ನಾನೇನಾದರೂ ನಮ್ಮ ಅಕ್ಕ ಮಗು ಮುಂದೆ ಹೋದರೆ ಅಯ್ಯ ಗುಮ್ಮ ಅಂತಾನೆ, ಗುಮ್ಮ ಥರ ಇದೆಯಾ ನೀನು ಅಂತಾನೆ. ಅದಕ್ಕೆ ಹೋಗಲ್ಲ ಮುಂದೆ. ಚೆನ್ನಾಗಿದ್ದೀನಲ್ಲ. ಫೇಸ್ ವಾಶ್ ಮಾಡ್ಕೊಂಡೆ. ಏನಾಗಿದ್ದಮ್ಮ ನಾನು?